ಹಾಂ ನಾವಂದಾಗ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ನಮ್ಮ ಜಮೀನ್ ಹತ್ರ ಕೂತಿದ್ದೀನಿ. ವಿಡಿಯೋ ಮಾಡೋಕ್ಕೆ ಕಾರಣ ಇಷ್ಟೇ, ನಮ್ಮ ಅಮ್ಮಗೆ ತುಂಬ ಹುಷಾರಾಗಿಲ್ಲ, ಅದರಿಂದ ಬಂದಿದ್ದೀನಿ. ಈಗ ನಮ್ಮಪ್ಪ ಗಾಡಿ ತೊಗೊಂಬಿಟ್ಟಿದ್ದಾರೆ ಹೊಲ್ದ ಹತ್ರ, ಜಮೀನ್ ಹತ್ರ. ಸೊ ನಾನು ಗಾಡಿನ ಮನೆ ಹತ್ರ ಹಾಕ್ಬಿಟ್ಟು ಬಂದಿದ್ದೀನಿ. ಮೈಸೂರಿಂದ ನಾನು ಬಂದಿದ್ದು ಒಂದು 25 ನಿಮಿಷದಲ್ಲಿ ಬಂದಿದ್ದೀನಿ. ಈಗ ತೋರಿಸ್ತೀನಿ ರೀ. ನಮ್ಮಪ್ಪ ಹಿಡ್ಕೊಂಡು ಹೋಯ್ತೈತೆ ಹಸುನ. ಇವಾಗ ಇದು ಹಸುಗಳನ್ನ ಮನೆ ಹತ್ರ ಹಿಡ್ಕೊಂಡು ಹೋಗಿ ಕಟ್ಟಾಕ್ಬಿಟ್ಟು ನಮ್ಮ ಅಮ್ಮನ ಕರ್ಕೊಂಡು ಹೋಗ್ಬೇಕು ಇವಾಗ. ಏನೂ ಮಾಡೋಕ್ಕಾಗಲ್ಲ, ನಮಗೆ ಕಷ್ಟ ಅಂತ ಕೊಟ್ಬಿಟ್ಟವನೇ ಭಗವಂತ. ಗೈಸ್ ಫೈನಲಿ ಹಸುಗಳು ಇಟ್ಕೊಂಡು ಹೋಗ್ತಿದ್ದೀನಿ. ನಮ್ಮ ಹಸು ಇಟ್ಕೊಂಡು ಹೋಗ್ತಿರೋದು ನೋಡಿ. ನಮ್ಮ ಹಳ್ಳಿ ಜೀವನವೇ ಒಂಥರ ಚೆಂದ. ಇವಾಗ ಇಟ್ಕೊಂಡು ಹೋಗ್ಬೇಕು. ಇವಾಗ ಮನೆ ಹತ್ರ ಕಟ್ಟಾಕ್ಬಿಟ್ಟು ನಮ್ಮ ಅಮ್ಮನ ಕರ್ಕೊಂಡು ಊಟಗಳಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಹಾಂ ನಾವಂದಾಗ ಹೊಡೆದ ಗೈಸ್, ನಮ್ಮ ಊರಲ್ಲಿರೋರು ಮಾತಾಡಿಸ್ತಾರೆ, ಅದೇ ಒಂದು ಖುಷಿ. ಸಿಟಿ ಹುಡುಗಿ ಅಂತೆ, 6 ವರ್ಷ ಆಗೈತೆ ಅಷ್ಟೇ ಮದುವೆ ಆಗಿ. ಯಾವ ಸಿಟಿ ಹುಡುಗಿ? ನಮ್ಮ ಹಳ್ಳಿ ಇದನ್ನು ನಾವು ಬಿಟ್ಕೊಡ್ತೀವ? ಬಿಟ್ಕೊಡೋಕ್ಕಾಗಲ್ಲ. ನಮ್ಮ ಹಸು ಅದೇನೋ ಕಿತ್ಕೊಂಡು ಮೇಯ್ಕ ಬರ್ತೈತೆ ಅಲ್ಲಿ. ಮನೆ ಹತ್ರ ಅಟ್ಕೊಬಂದು ಅವಕ್ಕೆ ಅಮ್ಮ ತಿಂಡಿ ಮಡ್ಕೊಂತು. ಅದಕ್ಕೆ ಏನು ಪೇಟ್ಸು ಮತ್ತು ನುಚ್ಚು, ಅದೇನೋ ಮೂಕಣ್ಣು, ಅದು ಹಳ್ಳಿ ಕಡೆ ಈ ರೀತಿ ಅಂತಾರೆ. ಅದು ಸಿಟಿಯವ್ರಿಗಾದರೆ ಗೊತ್ತಿರಲ್ಲ. ಅದು 2 ಹಸಿಗೂ ಇಟ್ಟೆ ನಾನು. 2 ಹಸಿಗೂ ಬಂದು ಉನಿ ಹಾಕಿದ್ದೆ. ಅಲ್ಲಿಂದೇ ಬಂದು ಮೈಸೂರಿಂದ. ಅಮ್ಮಂಗೆಲ್ಲ ಆಗಲ್ಲ ಅಂದ್ಬಿಟ್ಟು ಅಮ್ಮಂಗೆ ಜಾಸ್ತಿ ಆಗ್ತಾನೆ ಇರಲಿಲ್ಲ. ಕುತ್ಕೊಳ್ಳೋಕೆ ಹೋಗಲ್ಲ, ಎದ್ದೇಳೋಕೆ ಅಷ್ಟು ಪೇನ್ ಆಗ್ತಿತ್ತದು. ಅಮ್ಮಂಗೆ ಏನು ಅಂತಲೇ ಗೊತ್ತಾಗ್ತಲ್ಲ. ನಾವು ಹೋಗ್ದೋದು ದೇವಸ್ಥಾನ ಇಲ್ಲ, ಹೋಗ್ದೋದು ಆಸ್ಪತ್ರೆ ಇಲ್ಲ. ಬೇಡ ಯಾರಿಗೂ ಈ ಕಷ್ಟ ಅನಿಸ್ಬಿಟ್ಟೈತೆ. ಇದೆರಡು ಕರು ಅದ್ರದ್ದೇ. ಅದು ಕೆಂದು ಕರ ಕೆಂದಸಿದು, ಕಪ್ಪು ಕರ ಕಪ್ಪಸಿದು. ಆ ಕೆಂದು ಕರ ಯಾವಾಗಲೂ ನಾನು ಬಂದ ತಕ್ಷಣ ಅದು ಒಂಥರ ಸೌಂಡ್ ಮಾಡುತ್ತೆ ನನ್ನ ನೋಡಿದ್ರೆ. ನನ್ನ ಗಾಡಿಯಿಂದ ಬಂದು ಇಳಿದ ತಕ್ಷಣ ಅಮ್ಮ ಅಂತದು. ಅದ್ರ ಸದ್ದೇ ಒಂದು ಚೆಂದ ನನಗೆ ಕೇಳೋಕ್ಕೆ. ಅದಾದಮೇಲೆ ನಾನು ನೆಕ್ಸ್ಟು ಅಮ್ಮ ಹಾಲು ಕರ್ಕೊಬಿಡೋದ, ಲೇಟಾಗುತ್ತೆ ಹಾಸ್ಪಿಟ್ಲಿಂದ ಬರೋದು ಅಂದ್ಬಿಟ್ಟು ಹಾಲು ಕೂಡ ನಾನು ಬಕೆಟ್ ಎರಡನ್ನೂ ಎತ್ಕೊಬೋಗ್ತಿದ್ದೆ. ಅಷ್ಟೊತ್ತಿಗೆ ಅಪ್ಪ ಬಂತು. ಅಪ್ಪ ಒಂದು ಹಸು ಕಪ್ಪು ಹಸು ಹಾಲು ಕರೀತು. ನಾನು ಕೆಂದಸು ಹಾಲು ಕರೆದೆ. ಈ ಹಸುನ ನಾನು ಕರೆದೆ. ಅದು ಎಷ್ಟು ಬಾಲದಲ್ಲಿ ಹೊಡಿತು ಅಂದರೆ ಇಲ್ದೋದು ಸೇಡೆಲ್ಲ ತೀರಿಸ್ಕೊಬಿಡ್ತೀನೋ ನನ್ನ ಮೇಲೆ. ನಾನು ಯಾವಾಗಲೂ ಅದ್ರ ಮೇಲೆ ರೇಗ್ತಿದ್ದೆ ಹೋದಾಗೆಲ್ಲ. ಅದಕ್ಕೆ ಅದು ಹಾಕೊಂಡು ಬಾಲದಲ್ಲಿ ಹೊಡೆದು ನನ್ನ ಮೊಕ್ಕಕ್ಕೆ ಪಟ್ಟಿರ್ ಅಂತ ಹೊಡಿತಿತ್ತು. ನಾನು ಹಾಲು ಕರಿಯೋವರೆಗೂ ಕೊಟ್ಟೆ ತಾಕ್ಬಿಡ್ತು ನನಗೆ ಟಾರ್ಚರ. ಆದರೂ ನಾನು ಬಿಟ್ಟಿಲ್ಲ. ಒಂದು 4 ಲೀಟ್ರಷ್ಟು ಹಾಲು ಕರೆದಿದ್ದೀನಿ ಅನ್ಕೋತೀನಿ. ಅದು ಒಂದು 1/4 ಗಂಟೆ 20 ನಿಮಿಷನೇ ಕರೆದಿದ್ದೀನಿ ಹಾಲು. ತುಂಬ ದಿನ ಆದಮೇಲೆ ಹಾಲು ಕರೆದಿರೋದು. ಎಕ್ಸ್ಪೀರಿಯೆನ್ಸು ಏನಂತಾರೆ ಹೋಗ್ಬಿಟ್ಟದೆ ನನಗೆ. ತುಂಬ ದಿನದ ನಂತರ ನಾನು ಹಾಲು ಕರೆದಿದ್ದು. ತುಂಬ ಖುಷಿ ಆಯಿತು. ಅದು ಹಾಲು ಕರೆದು ಮುಗಿಸಿ ನೆಕ್ಸ್ಟು ನಾನು ಅಪ್ಪ ಡೈರಿಗೆ ತೊಗೊಂಡೋಗ್ತೀನಿ, ಬೇಗ ಕರಿ ಅಂತೂ ಕರೆದ್ಬಿಟ್ಟು ಅಪ್ಪಂಗೆ ಕೊಟ್ಟು ಕಳಿಸ್ದೆ. ಲೇಟ್ ಆಗಿಬಿಡುತ್ತೆ ಇನ್ನು ಕ್ಲಿನಿಕ್ಗೆ ಅಂದ್ಬಿಟ್ಟು ಅಲ್ಲಿಂದ ಹೊಲ್ಟು ನಾನು ಇಲ್ವಾಲ್ದ ಹತ್ರ ಬಂದು ಇಲ್ವಾಲ್ದ ಹತ್ರ ಸ್ಟಾಪ್ ಮಾಡಿದೆ. ಅಮ್ಮನ ಕೈಲಿ ಕೂತ್ಕೊಳ್ಳೋಕ್ಕಾಗ್ತಿಲ್ಲ, ನಿಲ್ಲಿಸು ಅಂತ. ನಿಲ್ಲಿಸ್ಬಿಟ್ಟು ನಮ್ಮ ಅಕ್ಕನ ಕಾಲ್ ಮಾಡಬೇಕಾಯ್ತು. ಅವಳು ಕಾಲ್ ಮಾಡಿಬಿಟ್ಟು ಕೇಳಿದೆ, ಮನೆ ಹತ್ರ ಬರ್ಬೇಕು ಇಲ್ಲ ಹಾಸ್ಪಿಟ್ಲಿಗೆ ಡೈರೆಕ್ಟ್ ಹೋಗುವಂತಂದ್ಲು. ಅಲ್ಲಿಂದ ಹಾಸ್ಪಿಟ್ಲಿಗೆ ಹೋದೆ. ಅಮ್ಮ ಕೂತಿರೋದು ನೋಡಿ ನೀವೇ ಯಾವ ರೀತಿ ಕೂತಿದ್ದಾರೆ. ಏನು ಪ್ರಾಬ್ಲಮ್ ಅಂತಲೇ ನಮಗಂತೂ ಅರ್ಥ ಆಗ್ತಿಲ್ಲ. ಒಂದೊಂದು ಆಸ್ಪತ್ರೆಗೆ ಹೋದರೆ ಒಂದೊಂದು ಹೇಳ್ತವ್ರೆ, ಏನು ಅಂತಲೇ ಅರ್ಥ ಆಗ್ತಿಲ್ಲ ನಮಗಂತೂ. ನನಗಿಂತ ಹೆಚ್ಚಾಗಿ ನಮ್ಮ ಅಕ್ಕಂಗೆ ತುಂಬಾ ಸಫರ್ ಪಡ್ತಿದ್ದಾಳೆ ಅವಳು. ನಾನು ಅಷ್ಟಾಗಿ ಸಫರ್ ಇಲ್ಲ, ಅವಳೇ ಸಫರ್ ಪಡ್ತಿರೋದು. ಫೈನಲಿ ಮನೆಗೆ ಬಂದೆ. ನಾನು ಮನೆಗೆ ಬಂದು ಅಲ್ಲಿಂದ ಏನೇನು ತೊಗೊಬಂದೆ ಅಂದರೆ ತೋರಿಸ್ತೀನಿ. ಕಲ್ಲಂಗಡಿ, ಪರಂಗಿಹಣ್ಣು, ಕಡಲೆಕಾಯಿ, ಹಾಗೆ ಇಲ್ಲಿ ನಮ್ಮಪ್ಪ ಕೊಟ್ಟು ಕಳಿಸಿದ್ದು ಬಾಳೆಗೊನೆ, ಭತ್ತ, ಟೊಮೊಟೊ, ಆಲೂಗೆಡ್ಡೆ, 1 ಲೀಟ್ರ್ ಹಾಲು ಎಲ್ಲ ತಗೊಬಂದೆ ಇವಾಗ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.
ಟೈಮ್ ಬಂದು ಆಲ್ರೆಡಿ 9 ಗಂಟೆ ಆಗೈತೆ ಅನ್ಕೋತೀನಿ. 8:45 9 ಗಂಟೆ ಆಗೈತೆ. ಇನ್ನೂ ಅಡುಗೆ ಮಾಡಿಲ್ಲ. ಇವಾಗ ಹೋಗಿ ಅಡುಗೆ ಮಾಡಬೇಕು. ಅಡುಗೆ ಮಾಡಿ ಊಟ ಮಾಡಿ ಮಲ್ಕೊಳ್ಳೋದೇ ಲೇಟ್ ಆಗುತ್ತೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಹಸ್ಬೆಂಡ್ ಏನು ಮಾಡ್ತಾವ್ರೆ ಅಂದರೆ ಈ ರೀತಿ ಏನೋ ಮಾಡ್ತಾವ್ರೆ. ಅದೇನು ಮಾಡ್ತಾಯಿದ್ದಾರೋ ಅಂತ ಗೊತ್ತಿಲ್ಲ. ಅಡುಗೆ ಮಾತ್ರ ಮಾಡಬೇಕು ಇವಾಗ ಹೋಗಿ. ಬಾಯ್ ಬಾಯ್, ಟಾಟಾ ಬಾಯ್.